ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸರ್ವಜ್ಞರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಸರ್ವಜ್ಞರನ್ನು ತ್ರಿಪದಿ ಬ್ರಹ್ಮ ಎಂದು ಕರೆಯುತ್ತಾರೆ. ಮತ್ತು ನೋಡಿ, ಸರ್ವಜ್ಞರನ್ನು ತ್ರಿಪದಿ ಬ್ರಹ್ಮ ಎಂದು ಕರೆಯುತ್ತಾರೆ. ಓಕೆನಾ? ಎರಡನೇ ಪಾಯಿಂಟ್ ನೋಡಿ, ಅವರು ಒಬ್ಬ ಶ್ರೇಷ್ಠ ವಚನಕಾರ, ದಾರ್ಶನಿಕ ಕವಿ. ಓಕೆನಾ? ಮೂರನೇ ಪಾಯಿಂಟ್ ನೋಡಿ, ಹಾವೇರಿ ಜಿಲ್ಲೆಯ ಹಿರೇಕೇರೂರ ಅಂಬಲೂರು ಅಂತೇಳಿ ಕರೀತಾರೆ. ಈಗ ಅಬಲೂರು ಅಂತೇಳಿ ಕರೀತಾ ಇದ್ದಾರೆ. ಓಕೆನಾ? ಅಬಲೂರು ಅಂತಕ್ಕಂಥದ್ದು. ಮತ್ತು ನೋಡಿ, ಹಾವೇರಿ ಜಿಲ್ಲೆಯ ಹಿರೇಕೇರೂರ ಅಂಬಲೂರು ಅವರ ಜನ್ಮಸ್ಥಳ. ನಾಲ್ಕನೇ ಪಾಯಿಂಟ್ ನೋಡಿ, ಅವರ ತಂದೆ ಬಸವರಸ, ತಾಯಿ ಕುಂಬಾರಮಾಳಿ ಹಾಗೂ ಸಾಕುತಾಯಿ ಮಲ್ಲಮ್ಮ. ಕುಂಬಾರಮಾಳಿ ಹಾಗೂ ಸಾಕುತಾಯಿ ಮಲ್ಲಮ್ಮ. ಮತ್ತು ನೋಡಿ, ಅವರ ತಂದೆ ಬಸವರಸ, ತಾಯಿ ಕುಂಬಾರಮಾಳಿ ಹಾಗೂ ಸಾಕುತಾಯಿ ಮಲ್ಲಮ್ಮ. ಐದನೇ ಪಾಯಿಂಟ್ ನೋಡಿ, ಅವರು 16ನೇ ಶತಮಾನದ ಆದಿಭಾಗದಲ್ಲಿ ಇದ್ದರೆಂದು ಹೇಳಲಾಗುತ್ತದೆ. ಮತ್ತು ನೋಡಿ, ಅವರು 16ನೇ ಶತಮಾನದ ಆದಿಭಾಗದಲ್ಲಿ ಇದ್ದರೆಂದು ಹೇಳಲಾಗುತ್ತದೆ. ಆರನೇ ಪಾಯಿಂಟ್, ಅವರ ಬಾಲ್ಯದ ಹೆಸರು ಪುಷ್ಪದತ್ತ. ಓಕೆ, ಪುಷ್ಪದತ್ತ ಅಂತ. ಏಳನೇ ಪಾಯಿಂಟ್ ನೋಡಿ, ಅವರ ವಚನದ ಅಂಕಿತ ಸರ್ವಜ್ಞ ಎಂಬುದಾಗಿದೆ. ಅವರ ವಚನದ ಅಂಕಿತ ಸರ್ವಜ್ಞ ಎಂಬುದಾಗಿದೆ. ಎಂಟನೇ ಪಾಯಿಂಟ್, ಜನರ ಆಡುಭಾಷೆಯಲ್ಲಿ ಸಮಾಜದ ಅಂಕುಡೊಂಕುಗಳು ಸರಿ ಮಾಡಿಕೊಳ್ಳುವಂತೆ ವಚನಗಳಲ್ಲಿ ರಚಿಸುತ್ತಿದ್ದರು. ಮತ್ತು ನೋಡಿ, ಜನರ ಆಡು ಭಾಷೆಯಲ್ಲಿ ಸಮಾಜದ ಅಂಕುಡೊಂಕುಗಳು ಸರಿ ಮಾಡಿಕೊಳ್ಳುವಂತೆ ವಚನಗಳಲ್ಲಿ ರಚಿಸುತ್ತಿದ್ದರು. ಒಂಬತ್ತನೇ ಪಾಯಿಂಟ್, ಆಡು ಮುಟ್ಟದ ಸೊಪ್ಪಿಲ್ಲ. ಸರ್ವಜ್ಞ ಮೂರ್ತಿ ಬರೆಯದ ವಿಷಯವಿಲ್ಲ ಎಂಬ ಹೇಳಿಕೆಯನ್ನು ಇತಿಹಾಸದಲ್ಲಿ ಕಂಡುಬರುತ್ತೇವೆ. ಮತ್ತು ನೋಡಿ, ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಮೂರ್ತಿ ಬರೆಯದ ವಿಷಯವಿಲ್ಲ ಎಂಬ ಹೇಳಿಕೆಯನ್ನು ಇತಿಹಾಸದಲ್ಲಿ ಕಂಡುಬರುತ್ತೇವೆ.
ಅಂತ 10ನೇ ಪಾಯಿಂಟ್ ನೋಡಿ. ಅವರು ತೆಲುಗಿನ ವೇಮನ, ತಮಿಳಿನ ತಿರುವಳ್ಳವರ್, ಸಮಕಾಲೀನದವರಾದ ಅವರು ಹಾವೇರಿ ಜಿಲ್ಲೆಯ ಮಾಸೂರಿನಲ್ಲಿ ನಿಧನರಾದರು. ಮತ್ತೊಮ್ಮೆ ನೋಡಿ, ಅವರು ತೆಲುಗಿನ ವೇಮನ, ತಮಿಳಿನ ತಿರುವಳ್ಳವರ್, ಸಮಕಾಲೀನರಾದ ಅವರು ಹಾವೇರಿ ಜಿಲ್ಲೆಯ ಮಾಸೂರಿನಲ್ಲಿ ನಿಧನರಾದರು. ಓಕೆನಾ? ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ. ಥ್ಯಾಂಕ್ ಯು ಫಾರ್